ಬೆನ್ನಲ್ಲೇ ಮುನಿರತ್ನ ವಿರುದ್ಧ ಈಗ ಕೈಪಡೆ ಸಮರವನ್ನ ಸಾರ್ತಾ ಇದೆ. ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈಪಡೆ ಈಗ ಸಮರವನ್ನ ಸಾರಿದೆ. ಈ ಕಾಮಗಾರಿಗಳು ನಡೆದಿದೆಯಲ್ಲ, ಈ ಕಾಮಗಾರಿಗಳಲ್ಲಿರುವಂತ ಮುನಿರತ್ನ ಹೆಸರಿಗೆ ಸಿಮೆಂಟ್ ಅನ್ನ ಬಳಿದು ಕಿಡಿಕಾರ್ತಾ ಇದ್ದಾರೆ. ಫುಟ್ಪಾತ್ ಕಾಮಗಾರಿಗಳ ಮೇಲೆ ಮುನಿರತ್ನ ಎಂಎಲ್ಎ ಅನ್ನುವಂತ ಅಚ್ಚು ಇದೆ. ಇಂತಹ ಶಾಸಕ ನಮಗೆ ಬೇಡವೇ ಬೇಡ ಅಂತ ಕೈ ಕಾರ್ಯಕರ್ತರು ವಾಗ್ದಾಳಿಯನ್ನ ನಡೆಸಿ ಮುನಿರತ್ನ ಎಂಎಲ್ಎ ಅನ್ನುವಂತ ಆ ಅಚ್ಚಿದೆಯಲ್ಲ, ಫುಟ್ಪಾತ್ ಮೇಲೆ ಇರುವಂತ ಆ ಅಚ್ಚುಗಳಿದೆಯಲ್ಲ, ಆ ಸಿಮೆಂಟ್ ಅಚ್ಚುಗಳಿದೆಯಲ್ಲ, ಅದ್ರ ಮೇಲೆ ಅಚ್ಚಿನ ಮೇಲೆ ಸಿಮೆಂಟ್ ಹಾಕಿ ಅದನ್ನ ಮುಚ್ತಾ ಇದ್ದಾರೆ. ಅಂತ ಹೆಸರಿನ ಶಾಸಕ ಒಬ್ಬ ಇದ್ದ ಅನ್ನುವಂಥ ನೆನಪುಗಳು ಕೂಡ ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಆ ಹೆಸರುಗಳು ಎಲ್ಲೆಲ್ಲಿದೆಯೋ ಆ ಎಲ್ಲ ಕಡೆಗಳಲ್ಲೂ ಕೂಡ ಸಿಮೆಂಟನ್ನು ತಂದು ಹಾಕಿ ಹೆಸರನ್ನ ಮುಚ್ಚುವಂಥ ಕೆಲಸವನ್ನು ಕೈ ಕಾರ್ಯಕರ್ತರು ಈಗ ಮಾಡ್ತಾ ಇರೋದು ಅದನ್ನು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿಗಳಲ್ಲಿ ಮುನಿರತ್ನ ಎಂಎಲ್ಎ ಅನ್ನುವಂಥ ಹೆಸರು ಅಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಎಲ್ಲೆಲ್ಲಿ ಕಾಮಗಾರಿಗಳಾಗಿದೆಯೋ ಅಲ್ಲೆಲ್ಲ ಕಡೆಗಳಲ್ಲಿ ತಾನು ಮಾಡಿದೆ ಅನ್ನುವಂಥ ಕಾರಣಕ್ಕಾಗಿ ಮುನಿರತ್ನ ಎಂಎಲ್ಎ ಅನ್ನುವಂಥ ಅಚ್ಚುಗಳನ್ನು ಹಾಕಲಾಗಿತ್ತು. ಆ ಹೆಸರನ್ನ ಎಲ್ಲ ಕಡೆಗಳಲ್ಲೂ ಕೂಡ ಅಳಿಸುವಂಥ ಕಾರ್ಯಗಳನ್ನು ಕಾರ್ಯಕರ್ತರು ಈಗ ಮಾಡ್ತಾ ಇರೋದು ಅದನ್ನು ಗಮನಿಸ್ತಾ ಇದ್ದೀವಿ. ಯೂತ್ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ಆರ್ಆರ್ ನಗರ ಶಾಸಕ ಮುನಿರತ್ನ ಎದುರಿಸಿ ಬೆದರಿಸಿ ಗ್ಯಾಂಗ್ ಕಟ್ಕೊಂಡು ಹನಿ ಟ್ರ್ಯಾಪ್, ಮನಿ ಟ್ರ್ಯಾಪ್, ಹೇಡ್ಸ್ ಟ್ರ್ಯಾಪ್ ಮಾಡ್ತಿದ್ದಂತಹ ಶಾಸಕನ ಕೆಲಸ ಎಂತದ್ದು ಅಂತೇಳಿ ಪವರ್ ಟಿವಿ ಎಳೆಯಾಗಿ ಬಿಚ್ಚಿತ್ತು. ಸೊ ಹೀಗಾಗಿ ಇದೇ ಕ್ಷೇತ್ರದ ಭಾಗದ ಜನರು ಮತದಾರರೇನಿದ್ದಾರೆ ಲಗ್ಗೆರೆಯ ರಾಮಣ್ಣ ಬಡಾವಣೆಯಲ್ಲಿ ಮುನಿರತ್ನನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ನಾನು ಇಲ್ಲಿ ಸ್ಥಳದಲ್ಲಿದ್ದೀನಿ. ಇಲ್ಲಿ ಈ ಭಾಗದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಏನು ಈ ಒಂದು ಚರಂಡಿ ಸ್ಲ್ಯಾಬ್ ಇದೆ, ಈ ಸ್ಲ್ಯಾಬ್ ಅಲ್ಲಿ ಮುನಿರತ್ನ ಎಂಎಲ್ಎ ಅಂತೇಳಿ ಹೆಸರನ್ನ ಮರೆದಿದ್ದಾರೆ. ಆ ಹೆಸರಿಗೆ ಇವತ್ತು ನೋಡಿ, ಇಂಥ ಶಾಸಕ ನಮಗೆ ಬೇಡ ಅಂತೇಳಿ ಮುನಿರತ್ನನ ಹೆಸರಿಗೆ ಇವತ್ತು ಸಿಮೆಂಟ್ ಮುಚ್ಚುತ್ತಾ ಇರುವಂತಹ ಇಲ್ಲಿನ ಮತದಾರರು. ಯಾಕಂದ್ರೆ ಈಗಾಗಲೇ ಅವನ ಕೆಲಸ ಎಂತದ್ದು, ಅವನು ಏನು ಮಾಡ್ತಾ ಇದ್ದ, ಅವನು ಜನಸೇವಕಾಗಿ ಜನರಿಗೆ ಸೇವೆ ಮಾಡಬೇಕಾಗಿತ್ತು. ಆದ್ರೆ ಯಾರೋ ಹೆಸರಲ್ಲಿ ಏನೇನೋ ಮಾಡ್ಕೊಂಡು ಜೊತೆಗೆ ಒಂದಿಷ್ಟು ಜನರಿಗೆ ಅನ್ಯಾಯ ಮಾಡ್ತಾ ಈ ಹನಿ ಟ್ರ್ಯಾಪ್, ಮನಿ ಟ್ರ್ಯಾಪ್, ಏಸ್ ಟ್ರ್ಯಾಪ್ ಮಾಡ್ತಿದ್ದಂತ ನಾಯಕ ನಮ್ಗೆ ಬೇಡ ಅಂತೇಳಿ ಇವತ್ತು ಇದೇ ಭಾಗದ ಈ ಕ್ಷೇತ್ರದ ಜನರು ಈಗ ಸಿಮೆಂಟ್ ಅನ್ನ ಹಾಕಿ ಮುಚ್ತಾ ಇರುವಂತದ್ದು. ಸೊ ಇಲ್ಲಿನ ಮತದಾರ ಏನ್ ಹೇಳ್ತಾರೆ, ನಾನು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡ್ತೀನಿ ನಾನು. ಸರ್, ಇವತ್ತು ಶಾಸಕ ಇದೆ, ನಿಮ್ಮ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಹೆಸರು ಹಾಕಿದ್ರು. ಇವತ್ತು ಸ್ಲ್ಯಾಬ್ಗೆ ಇಂಥ ನಮ್ಮ ಶಾಸಕ ಇವನ್ ಎಂತ ಕೆಲಸ ಮಾಡಿದ್ರಿ ಅಂತೇಳಿ ನಿಮಗೂ ಕೂಡ ಗೊತ್ತಾಗಿದೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಸಿಮೆಂಟ್ ಹಾಕಿ ಮುಚ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್? ಈತ ಒಬ್ಬ ಹೆಣ್ಣು ನಿಂದಕ, ಜಾತಿ ನಿಂದಕ, ಒಕ್ಕಲಿಗರ ವಿರೋಧಿ, ಇವರು ಮತಗಳನ್ನೇ ಪಾಸಿಟಿವ್ ಆಗಿ ಮಾಡ್ಕೊಂಡು ಗೆದ್ದಂತ ವ್ಯಕ್ತಿ. ಇವತ್ತು ಅಂತವ್ರನ್ನೇ ಇವನ್ನ ತುಳಿಯುವಂತ ವ್ಯಕ್ತಿ. ಕೀನಾಮಾನವಾಗಿ ಹೆಣ್ಣು ಅಂದ್ರೆ ಎಷ್ಟು ವಿರೋಧಿ ಅನ್ನೋದನ್ನ ಅವನು ಮೀಡಿಯಾದಲ್ಲಿ ಸ್ವಂತ ಅವನ ವಾಯ್ಸ್, ಯಾರು ಕೂಡ ಅವ್ರನ್ನ ವಾಯ್ಸ್ ಕೇಳಿರೋರು ಯಾರು ಇಲ್ಲ ಅನ್ನಲ್ಲ. ಹುಟ್ಟು ಸಾವು ಎಷ್ಟು ಖಚಿತನೋ ಈ ಕ್ಷೇತ್ರದಿಂದ ಅವನ್ನ ಕಳಿಸೋದು ಅಷ್ಟೇ ಖಚಿತವಾಗಿ ನಾವು ಈ ವ್ಯಕ್ತಿನ ವಿರೋಧಿಸ್ತಾ ಇದೀವಿ. ಸರ್, ತಾವೇನ್ ಹೇಳ್ತೀರಿ ಸರ್? ಸರ್, ಎಷ್ಟೋ ಸುಳ್ಳು ಕೇಸ್ ಹಾಕ್ಸಿದ್ದಾನೆ ನಮ್ಮ ಕಾರ್ಯಕರ್ತರ ಮೇಲೇನೆ, ನಮ್ಮ ಸಂಘಟನೆಯವ್ರ ಮೇಲೆ. ನಾನು ಜೈ ಕರ್ನಾಟಕ ಅಧ್ಯಕ್ಷ ಆರ್ಆರ್ ನಗರಕ್ಕೆ. ಎಷ್ಟೋ ಒಂದು ಕೇಸು ನಮ್ಮ ಸಂಘಟನೆಯವ್ರ ಮೇಲೆ ಹಾಕ್ಸ್ದ, ಸುಮ್ಮನೆ ಆದ್ರೂ ಹಾಕ್ಸ್ದ. ಇವ್ರನ್ನ ಬೈದ್ರು, ST ಅವ್ರನ್ನ ಬೈದ್ರು ಅಂತ ಹೇಳಿ ಎಷ್ಟೋ ಕೇಸ್ಗಳು, ಗಾಂಜಾ ಕೇಸ್ಗಳು ಹಾಕ್ಸ್ದ. ಅದೇ ದೇವ್ರು ಇವತ್ತು ಅವನ ಬಾಯಿಂದಾನೆ ಬಂದು ಜೈಲಲ್ಲಿದೆ. ಯಾವುದೇ ಕಾರಣಕ್ಕೂ ಮುಂದಕ್ಕೂ ನಾವು ಹೋರಾಟ ಮಾಡ್ತೀವಿ. ಅವನೇನಾದ್ರೂ ಬೇಲ್ಗೆ ಅಂತ ಅಪ್ಲೈ ಮಾಡ್ದ ಅಂದ್ರೆ ಕೋರ್ಟ್ ಮುಂದೆ ಹೋರಾಟ ಮಾಡಿ ಅವನ್ನ ಬೇಲ್ ಆಗದೆ ತರ ನಾವು ಮಾಡ್ತೀವಿ. ಸರ್ ನಮಸ್ಕಾರ. ನೋಡಿ, ಈ ತರ ಕೆಲಸ ಅವ್ನ ಸ್ಲ್ಯಾಬ್ಗಳಿಗೆ ಮಾತ್ರ ಈ ತರ ಹಾಕಿಸ್ಕೊಂಡಿದ್ದಾನೆ. ಪಕ್ಕದಲ್ಲಿ ನೋಡಿ, ಅದೇ ವ್ಯೂ ತೋರಿಸಿ, ಅಲ್ಲಿ ಯಾವ ತರ ಇದೆ, ಗಲೀಜ್ ಹಾಗೆ ಇದೆ. ಅವನ ಹೆಸರು ಮಾಡ್ಕೊಳಕ್ಕೋಸ್ಕರ ಮಾಡ್ತಾನೆ, ಪ್ರಚಾರ ಗೀಚ್ಕೊಳಕ್ಕೋಸ್ಕರ ಮಾತ್ರ ಮಾಡ್ತಾನೆ. ಇಲ್ಲ ಅಂದ್ರೆ ಅವನ ಭಾಷೆಗಳು ನೀವೇ ನೋಡಿದಿರಲ್ಲ ಸರ್. ದಲಿತರು ಬಗ್ಗೆ ಯಾವ ತರ ಮಾತಾಡ್ತಾನೆ, ಒಕ್ಕಲಿಗರ ಬಗ್ಗೆ ಯಾವ ತರ ಮಾತಾಡ್ತಾನೆ. ಅವ್ನು ಮಾಡ್ತಾ ಇರೋ ಕೆಲಸಗಳು ನೀವೇ ನೋಡ್ತಾ ಇದ್ದೀರಾ. HIV ಪೇಷಂಟ್ಗಳಿಂದ ಬ್ಲಡ್ ತಗೊಂಡು ಈ ತರ ಬೇರೆಯವ್ರಿಗೆ ಇಂಜೆಕ್ಟ್ ಮಾಡ್ತಾ ಏಡ್ಸ್ನ ಹರಡಿಸೋ ತರ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದನ್ನ ಅವ್ರ ಪಕ್ಷದ ನಾಯಕರೇ ಅಶೋಕೆ ಹೇಳ್ಬೇಕು. ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಅಶೋಕ್ ಅವ್ರಿಗೆ ಮೊದಲು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಆಮೇಲೆ ಕರ್ನಾಟಕ ಸರ್ಕಾರಕ್ಕೂ ಕೇಳ್ಕೊಳ್ತೀವಿ, ಇವನ್ನ CM ಅವ್ರಿಗೆ ಕೇಳ್ಕೊಳ್ತೀವಿ, ಇವನ್ನ ಶಾಸಕ ಸ್ಥಾನದಿಂದ ಮೊದಲು ಅನರ್ಹ ಮಾಡಬೇಕು. ಇಲ್ಲ ಅಂದ್ರೆ ಹೋರಾಟಗಳು ನಡೆಯುತ್ತೆ. ಇಡೀ ಆರ್ಆರ್ ನಗರ ತುಂಬಾ ಹೋರಾಟಗಳು ಮಾಡ್ತೀವಿ. ಕರ್ನಾಟಕದಾದ್ಯಂತ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆರ್ಆರ್ ನಗರಕ್ಕೆ ಇಂಥ ಶಾಸಕ ಯಾವುದೇ ಕಾರಣಕ್ಕೂ ಬೇಡ ನಮಗೆ. ಅದರಿಂದ ಅವನೇನೇನು ಹೆಸರು, ಅವ್ನು ಎಲ್ಲೆಲ್ಲಿದೆ, ಫೋಟೋಗಳು, ಹೆಸರುಗಳು ಎಲ್ಲೆಲ್ಲಿದೆ ಎಲ್ಲನೂ ಮುಚ್ತಾ ಇದೀವಿ ಸರ್.
ಒಟ್ಟಾರೆ ಶಾಸಕ ಅಂತೇಳಿ ಅಧಿಕಾರ ಕೈಯಲ್ಲಿದೆ ಅಂತೇಳಿ ಹೆಂಗ್ ಬೇಕೋ ಹಂಗೆ ಅಂದ್ರೆ ಯೂಸ್ ಮಾಡ್ಕೊಂಡಿದ್ದಂತಹ ಅಂದ್ರೆ ಸರ್ಕಾರಿ ದುಡ್ಡಲ್ಲಿ ಇವನ ಹೆಸರನ್ನ ಹಾಕೊಂಡು ಬಿಟ್ಟಿ ಪ್ರಚಾರ ತಗೊಂಡಿದ್ದಂತಹ ನಾಯಕ ಈಗ ಅವನ ಮುಖವಾಡ ಎಂತದ್ದು ಅಂತೇಳಿ ಗೊತ್ತಾದ ಕೂಡಲೇ ಈಗಾಗಲೇ ಇಲ್ಲಿನ ಸ್ಥಳೀಯರು ತಕ್ಷಣ ಇಲ್ಲಿ ರಾಜೀನಾಮೆ ಕೊಡಬೇಕು, ಇಂಥ ನಾಯಕರು ನಮಗೆ ಬೇಡ ಅಂತೇಳಿ ಇವತ್ತು ಅಂದ್ರೆ ಕಾಂಕ್ರೀಟ್ ಹಾಕಿ ಮುಚ್ಚಿ ಇಲ್ಲಿನ ಆ ಶಾಸಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನವಜ್ ಜೊತೆ ಮಂಜುನಾಥ್ ಸಕ್ರಾಪ್, ಪವರ್ ಟಿವಿ, ಬೆಂಗಳೂರು.